ಪ್ರಿಯ ವೀಕ್ಷಕರೇ ಹಾಗೂ ನನ್ನ ನೆಚ್ಚಿನ ಗ್ರಾಹಕರೇ, ನಿಮ್ಮೆಲ್ಲರಿಗೂ MSB ಸರ್ವಿಸ್ ವತಿಯಿಂದ ಪ್ರೀತಿಯ ನಮಸ್ಕಾರಗಳನ್ನ ತಿಳಿಸ್ತಾ, ನಾನು ಒಂದು LG ಸಿಂಗಲ್ ಡೋರ್ ಫ್ರಿಡ್ಜ್ ಅಥವಾ ರೆಫ್ರಿಜರೇಟರ್ ನ ನೋಡಲು ಕನಕಪುರಕ್ಕೆ ಬಂದಿದೆ. ಇದು ಕನಕಪುರ ಟೌನ್. ನಮ್ಮ ಗ್ರಾಹಕರು ನಮ್ಮ ಜೊತೆ ಎಲ್ಲ ಇದ್ದಾರೆ. ಸೊ ನಮ್ಮ ಗ್ರಾಹಕರು ಒಂದು ಕಂಪ್ಲೇಂಟ್ ಮಾಡಿದ್ರು. ಆ ಕಂಪ್ಲೇಂಟ್ ಏನು ಅಂತ ಅವ್ರ ಬಾಯಲ್ಲೇ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅವರೇ ಹೇಳ್ತಾ ಇದ್ದಾರೆ ಏನ್ ಕಂಪ್ಲೇಂಟ್ ಅಂತ ನಿಮ್ಗೆ ತಿಳಿಸ್ಕೊಡ್ತಾರೆ. ಸೊ ಏನ್ ಸಮಸ್ಯೆ ಆಗಿದೆ ಆ ಸಮಸ್ಯೆನ ಈ ವಿಡಿಯೋ ಮುಖಾಂತರ ಬಗೆಹರಿಸ್ತೀನಿ. ಸೊ ಆ ಸಮಸ್ಯೆ ಏನಾಗಿದೆ ಅಂತ ಅವ್ರ ಬಾಯಲ್ಲೇ ಕೇಳ್ತಾ ಆ ಸಮಸ್ಯೆನ ಬಗೆಹರಿಸೋಣ ಬನ್ನಿ. ಓಕೆನಾ? ಈ ಎಪಿಸೋಡ್ ಮುಖಾಂತರ ಆ ಸಮಸ್ಯೆ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಸರ್, ನನಗೆ ಫೋನ್ ಮಾಡಿ ಹೇಳಿದ್ರೆ ನಿಮ್ಮ ರೆಫ್ರಿಜರೇಟರ್ ಫ್ರಿಡ್ಜ್ ಸಮಸ್ಯೆ ಆಗ್ತಾ ಇದೆ. ಏನ್ ಸಮಸ್ಯೆ ಆಗ್ತಾ ಇತ್ತು ಸರ್? ನಮ್ದು ಫ್ರಿಡ್ಜ್ ಫುಲ್ ಐಸ್ ಗೆಡ್ಡೆ ಆಯ್ತಾ ಇತ್ತು. ಯಾವ ರೀತಿ ಆಗ್ತಾ ಇದೆ ಸರ್? ಅದು ಏನೇ ಮಾಡ್ಬೋದು ಪದಾರ್ಥ, ಕೊತ್ತಂಬರಿ ಸೊಪ್ಪಾಗ್ಲಿ ಪ್ರತಿಯೊಂದು ಪ್ರಾಡಕ್ಟ್ ಕೋಲ್ಡ್ ಆಗಿ ಐಸ್ ಆಯ್ತಾ ಇತ್ತು. ಅಂದ್ರೆ ಕೊತ್ತಂಬರಿ ಸೊಪ್ಪು ಮೇಲೆ ಪುಡಿ ಉಪ್ಪು ಇರುತ್ತಲ್ಲ ಆ ತರ ಅರಳು ತರ ಕುತ್ಕೋತಾ ಇತ್ತು. ಮತ್ತೆ ಮನೆಗೆ ಇನ್ನ 2 ದಿವಸ ಬಿಟ್ರೆ ಕೊಳ್ಕೊಂತಾ ಇತ್ತು. ತರಕಾರಿ ಮೇಲೂ ಅದೇ ರೀತಿ ತರಕಾರಿ ಮೇಲೂ ಅದೇ ತರ ಕುತ್ಕೋತಾ ಇತ್ತು. ಫುಲ್ ಗಟ್ಟಿ ಹಾರ್ಡ್ ಆಗ್ಬಿಡ್ತಾ ಇತ್ತು ಪದಾರ್ಥ. ಸರ್, ಆ ರೀತಿ ಆಗ್ತಾ ಇತ್ತು ಅಂತ ನೀವು ನನಗೆ ಫೋನ್ ಮಾಡಿ ಹೇಳಿದ್ರೆ, ಸರ್ ಆ ರೀತಿ ಆಗ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ. ಸೊ ನನಗೆ ಅದ್ ಹೇಳಿದ್ರೆ ನನಗೆ ಅದೊಂದು ಕಂಪ್ಲೇಂಟ್ ಅಲ್ಲ ಸರ್, ಆ ತರನು ಆಗ್ಬಹುದು. ಬಟ್ ಒರಿಜಿನಲ್ ಕಂಪ್ಲೇಂಟ್ ಏನು ಅಂದ್ರೆ, ಫ್ರೀಜರ್ ಬಾಕ್ಸ್ ಒಂದು ಬಿಟ್ಟು ಮಧ್ಯಭಾಗದಲ್ಲಿ ಎಲ್ಲಾರು ಒಂದ್ ಲೋಟದಲ್ಲಿ ನೀರಿಟ್ಟು ಚೆಕ್ ಮಾಡಿ ಅಂತ ನಾನು ಹೇಳಿದ್ದೇನೆ. ಹೌದು, ಹೇಳಿದ್ರಿ. ಒಂದು ಲೋಟದಲ್ಲಿ ನೀರಿಟ್ಟು ಚೆಕ್ ಮಾಡಿದ್ರ? ಚೆಕ್ ಮಾಡಿದ್ದು. ಅದ್ರ ಮೇಲ್ಗಡೆ ಐಸ್ ಲೇಯರ್ ಕುತ್ಕೋತಾ ಇತ್ತು. ಒಂದೇಳೆ ಐಸ್ ಲೇಯರ್ ಲೋಟದಲ್ಲಿ ಇಟ್ಟಂತ ನೀರು ಐಸ್ ಆಗ್ತಿತ್ತು. ಹೌದು ವೀಕ್ಷಕರೇ ಹಾಗೂ ನನ್ನ ನೆಚ್ಚಿನ ಗ್ರಾಹಕರೇ, ಇದು ಬಂದು ಈ ಸಿಂಗಲ್ ಡೋರ್ ಫ್ರಿಡ್ಜ್ ಇವ್ರು ಹೇಳ್ದಂಗೆ ಓವರ್ ಐಸ್ ಆಗ್ತಾ ಇತ್ತು. ಅಂದ್ರೆ ನೀರಿಟ್ರು ಕೂಡ ಮಧ್ಯಭಾಗದಲ್ಲಿ ನೀರು ಹಾಲು ಏನೇ ಇಟ್ರು ಕೂಡ ಐಸ್ ಆಗ್ತಾ ಇತ್ತು. ನೋಡಿ, ಈ ಫ್ರೀಜರ್ ಬಾಕ್ಸ್ ಏನಿದೆಯಲ್ಲ, ಈ ಫ್ರೀಜರ್ ಬಾಕ್ಸ್ ಬಿಟ್ಟು ಬೇರೆ ಕಡೆ ಎಲ್ಲೂ ಐಸ್ ಆಗಂಗಿಲ್ಲ. ಕೋಲ್ಡ್ ಆಗ್ಬೇಕಷ್ಟೇ. ಅಂದ್ರೆ ಈ ಫ್ರೀಜರ್ ಬಾಕ್ಸ್ ಅಲ್ಲಿ ಮಾತ್ರ ಐಸ್ ಆಗ್ಬೇಕು. ಕೆಳಗಡೆ ಎಲ್ಲೂ ಐಸ್ ಆಗಂಗಿಲ್ಲ. ಯಾವುದೇ ತರಕಾರಿ ಇಡ್ಲಿ, ಸೊಪ್ಪು ಇಡ್ಲಿ, ಹಾಲು ಇಡ್ಲಿ, ನೀರ್ ಇಡ್ಲಿ, ಈ ದ್ರವರೂಪದ ವಸ್ತು ಗೆಡ್ಡೆ ಆಗಬಾರ್ದು. ಈ ಫ್ರೀಜರ್ ಬಾಕ್ಸ್ ಅಲ್ಲಿ ಮಾತ್ರ ದ್ರವರೂಪದ ವಸ್ತು ಗೆಡ್ಡೆ ಆಗ್ಬೇಕು. ಸೊ ಅದೇ ರೀತಿ ಫ್ರಿಡ್ಜ್ ಅಂತ ನಾವು ಕರಿತೀವಿ. ಆದ್ರೆ ಈ ಫ್ರೀಜರ್ ಬಿಟ್ಬಿಟ್ಟು ವಿತೌಟ್ ಫ್ರೀಜರ್ ಕೆಳಗಡೆ ಎಲ್ಲ ಐಸ್ ಕಟ್ತಾ ಇತ್ತು ಅಂತ ಕಂಪ್ಲೇಂಟ್ ಮಾಡಿದ್ರು. ಸೊ ನಾನು ಈಗ ಆಲ್ರೆಡಿ ಬಿಚ್ಚಿದೀನಿ, ನೋಡ್ಬೋದು. ಸೊ ನೋಡಿ, ಇದನ್ನ ನಾವು ಕೂಲಿಂಗ್ ಕಂಟ್ರೋಲ್ ಅಥವಾ ಥರ್ಮೋಸ್ಟಾಟ್ ಅಂತ ಕರಿತೀವಿ. ಏನಪ್ಪಾ ಇದು ಹೊಸದಾಗಿ ತೋರಿಸ್ತಿದ್ದಾರೆ ಅನ್ಕೋಬೇಡಿ. ಸೊ ಬ್ಯಾಕ್ ಸೈಡ್ ಅಲ್ಲಿ ಒಳಗಡೆ ಇರುತ್ತೆ. ಏನ್ ಗೊತ್ತಾ ಇದು? ನೋಡಿ, ನಾನು ಈಗ ಆಲ್ರೆಡಿ ಫಿಕ್ಸ್ ಮಾಡಿದೀನಿ ಹೊಸದು. ನೋಡಿ, ಇದೇ ರೀತಿ ಇರುತ್ತೆ. ಇದಕ್ಕೆ ಈ ನಾಬ್ಗೆ ಇಲ್ಲಿ ಬಂದು ಈ ನಾಬು ಇಲ್ಲಿ ಅಡ್ಜಸ್ಟ್ ಆಗುತ್ತೆ ನಾಬು. ಇದನ್ನ ನೀವು 1 2 3 4 5 6 7 ಅಂತ ತಿರ್ಸ್ಕೊಳ್ಳೋದು. ಇಲ್ಲಿದೆ ನೋಡಿ, 1 2 3 4 5 6 7 ಅಂತ ತಿರ್ಸ್ಕೊಳ್ಳೋದು. ಓಕೆನಾ? ಅದಕ್ಕಿಂತ ಮುಂಚೆ ಸರ್ ಯಾವ ಲೆವೆಲ್ಗೆ ಇಟ್ಟಿದ್ದೀರಾ ಅಂತ ಕೇಳಿದೆ. 1 ಇಟ್ಟಿದ್ದೀರಾ, 2 ಇಟ್ಟಿದ್ದೀರಾ ಅಂತ ಕೇಳಿದೆ. ಹಾಗೆ ಮುಂದೆ ಬನ್ನಿ, ಸ್ವಲ್ಪ ಮುಂದೆ ಬನ್ನಿ. ಸರ್, 1ಗೂ ಇಟ್ಟಿಲ್ಲ, 1ರಿಂದ ಕೆಳಗಡೆ ಇಟ್ಬಿಟ್ಟಿದ್ದೀನಿ ಸರ್. ಹೆಚ್ಚು ಕಡಿಮೆ 8 ಇಟ್ಬಿಟ್ಟಿದ್ದೀನಿ. ಆಫ್ ಹತ್ರ ಇಟ್ಬಿಟ್ಟಿದ್ದೀನಿ. ಇನ್ನೊಂಚೂರು ತಿರ್ಗಿಸಿದ್ರೆ ಫ್ರಿಡ್ಜ್ ಆಫ್ ಆಗ್ಬಿಡುತ್ತೆ ಅಂತ ಕೂಡ ಹೇಳಿದ್ರು. ಸೊ ಅವ್ರಿಗೆ ಹೆಚ್ಚು ಕಡಿಮೆ 8 ಲೀಟರ್ನು ಕೂಡ ಆ ರೀತಿ ಓವರ್ ಕೋಲ್ಡ್ ಆಗ್ತಿತ್ತು. ಓಕೆ, ಸೊ ಆ ರೀತಿ ಆಗ್ತಾ ಇತ್ತು. ಈಗ ನಾನು ಇದು ಬಂದು ಕೂಲಿಂಗ್ ಕಂಟ್ರೋಲ್ ಅಥವಾ ಥರ್ಮೋಸ್ಟಾಟರ್ ಅಂತ ಕರಿತೀವಿ. ಈ ಥರ್ಮೋಸ್ಟಾಟರ್ ಪ್ರಾಬ್ಲಮ್ ಇತ್ತು. ಇದನ್ನ ನಾನು ಈಗ ಆಲ್ರೆಡಿ ರಿಮೂವ್ ಮಾಡುವ ಮುಖಾಂತರ ಹೊಸದನ್ನ ಅಳವಡಿಸಿದ್ದೀನಿ. ಸೊ ಇದು ಇಷ್ಟು ಕಂಪ್ಲೇಂಟ್. ಈ ಸಮಸ್ಯೆ ಬಗ್ಗೆ ನೀವು ತಿಳ್ಕೊಂಡ್ರೆ, ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನ ವಿಡಿಯೋದಲ್ಲಿ ನನ್ನ ಮೊಬೈಲ್ ನಂಬರ್ ಬರ್ತಾ ಇದೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡುವ ಮುಖಾಂತರ ತಿಳ್ಕೋಬಹುದು ಅಂತ ಹೇಳ್ತಾ, ಇನ್ನು ಅನೇಕ ವಿಷಯಗಳ ಬಗ್ಗೆ ಕಾಮೆಂಟ್ ಮಾಡಿದ್ರೆ, ಡ್ರಮ್ ಕ್ಲೀನಿಂಗ್, ವಾಷಿಂಗ್ ಮಿಷಿನ್ ಅಲ್ಲಿ ಡ್ರಮ್ ಕ್ಲೀನಿಂಗ್ ಮಾಡೋದು ಯಾವ ರೀತಿ ಅಂತ ಕೇಳಿದ್ರಿ, ಮತ್ತೆ ರಬ್ಬರ್ನ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಕೇಳಿದ್ರಿ. ಎಲ್ಲಾ ವಿಡಿಯೋಗಳು ಕೂಡ ನನ್ನ MSB ಸರ್ವಿಸ್ ಚಾನೆಲ್ ನಲ್ಲಿ ಅಪ್ಲೋಡ್ ಆಗ್ತಾ ಇದೆ. ಈಗ ಆಲ್ರೆಡಿ ಡ್ರಮ್ ಕ್ಲೀನಿಂಗ್ ಬಗ್ಗೆನೂ ಅಪ್ಲೋಡ್ ಆಗಿದೆ, ರಬ್ಬರ್ ಕ್ಲೀನಿಂಗ್ ಬಗ್ಗೆನೂ ವಿಡಿಯೋ ಅಪ್ಲೋಡ್ ಆಗಿದೆ. ದಯವಿಟ್ಟು MSB ಸರ್ವಿಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಾನು ಕೊಡುವಂತ ಮಾಹಿತಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಿಮ್ಮ ರಿಲೇಷನ್ಗೆ, ಕೊಲೀಗ್ಸ್ಗೆ, ನಿಮ್ಮ ಪ್ರೀತಿ ಪಾತ್ರರಿಗೆ ಹಂಚುವ ಮೂಲಕ ಅವ್ರಿಗೂ ಕೂಡ ಈ ವಿಡಿಯೋ ಬಗ್ಗೆ ಅನೇಕ ಮಾಹಿತಿ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳ್ತಾ, ನಾನು ಕೊಡುವಂತ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಅವ್ರಿಗೂ ಕೂಡ ಹಂಚುವ ಮೂಲಕ ಈ ಮಾಹಿತಿನ ಅವ್ರಿಗೂ ಕೂಡ ತಿಳಿಸ್ಕೊಡಿ ಅಂತ ಹೇಳ್ತಾ, ಧನ್ಯವಾದಗಳೊಂದಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.